ಹೆಂಡತಿ ಮಕ್ಕಳ ಮನಿ ಮಠ ಎಲ್ಲ ಬಿಟ್ಟು ನಿಂತ್ರ ಎಲ್ಲಾರು ಗುಂಡಾಗಳ ಎಲ್ಲಾರು ದಾದಾಗಳ. ಮೂರು ವರ್ಷ ತೆಗಿ ಲೋ ಮಾಡಾಕೈತಿ. ಈಗ ಹೇಳಾತೀನಿ ನಿನ್ನ ಮುಂದೆ, ಮುಂದಿನ ಸಲ ಕಪ್ಪು ನಮ್ಮದ, ನಿಮ್ಮ ಅಪ್ಪನ ನಂಬಿಕೆ. ಹಲೋ ಇಕ್ಕೊತ್ತಿಗೆ ಹಲೋ 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 ಆರಾಮ ಹೋಗ್ಬಿಡ್ರಿ. ನೀ ಹಿಂದನಿಲ್ಲ ಯಾವ ನೀ ಲಗ ಹೋಗತಿ ಡ್ಯಾನ್ಸ್ ಮಾಡ್ಕೊತ ಸ್ವಲ್ಪ ಗಚ್ಕೊಂಡ್ರಿ ಅಪ್ಪ. ಯಾಕೋ ನೀವು ನೋಡ್ರಿ ಹೆಂಚಿಗೆ ಬರೋದು ನಾವು ಕಾಲು ಯಾಟ್ ಓದ್ಬಿಟ್ಟ ನೋಡ್ದ. ತೆಕ್ಕಿ ಬರ್ರಿ ಒಬ್ರಿಗೊಬ್ರು ತೈಂಡ್ ಐತಿ ಹೆಂಗಾದ್ರು. ಹೇಯ್ ನೀವು ಬಡ್ಕೊಂಡ್ರೆ ನಾವೆಲ್ಲ ಹೋಗೋನು. ಅಲ್ಲೇ ಇಡಿ ಮಮ್ಮನ ಹಿಡೀನಿ, ಇಡಿ ಗಚ್ ಹಿಡಿ. ಆರಾಮ ಆರಾಮ ಎಲ್ಲಾರು ಆಗಾರ ಆರಾಮ್ರಿ. ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಚೆನ್ನಾಗೈತ್ರಿ, ನಾವು ಲೇಟಾಗಿ ಬಂದು ಕ್ಷಮೆ ಇರಲಿ. ಅಲ್ಲಿ ಬರ್ತನಾಗ ಎಲ್ಲೆಲ್ಲಿ ಯಾರ್ಯಾರು ಕೈ ಹಾಕಿರಿ ಬಾ ನನಗೆ. ಅಲ್ಲಿ ಬೇಡ ಹೆಂಗಸರ ಗಂಡಸರ ಅವ್ರೂ ಹೋಗ್ಬಿಟ್ಟೈತಿ ದಗದಲ್ಲಿ ನಿಮ್ಮದ. ಲಪ್ಪಂಗ ಮಮ್ಮ ಅಂತ ಅವ ಬಡ್ಯಾಗ ಕೈ ಹಾಕ್ತಾನ, ಎಲ್ಲಿ ಟಿ ಶರ್ಟ್ದಾಗ ಕೈ ಹಾಕತ್ತಾನ. ಎಲ್ಲ ಜಗತ್ತೆಲ್ಲ ಹದಿಗೆಟ್ಟು ಹೋಗೈತಿ, ಏನು ಹೇಳಕ್ಕೆ ಬರ್ದಲ್ಲ. ಹೆಂಗಾಗೈತಿ ನೇಲ ಮಮ್ಮ ನೇಲ ಮಾತಾಡ್ತೀನಿ ನೇಲ ಎಲ್ಲಿ ಬರಲಿ. ಸ್ವಲ್ಪ ಕ್ಷಮೆ ಹೇಳ್ರಿ, ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಚಲೋ ಆಗೈತಿ, ನಾವು ಲೇಟ್ ಮಾಡಿ ಬಂದು. ಇನ್ನು ನಿಮ್ಮ ಸಂಬಂಧ ಆ್ಯಕ್ಚುಲಿ ಹೆಂಗೆ ಇರ್ತೈತೆ ರೀ, ಈ ನಮೂನಿ ಮ್ಯಾಲ ಕೊಡ್ತೈತೆ ನಮಗೆ ಗೊತ್ತಿದ್ರಿಕಿಲ್ಲ. ಇಲ್ಲಿ ಕಲಾವಿದ್ರಿ ನೇಲ ಮಮ್ಮ ಮಾತಾಡತ್ತನ ಆಯ್ಲೇ ಬರ್ತೀನಿಲ್ಲ. ಒಳ್ಳೆ ಬರೋಲ್ಲ ನೀ ಹೋದ್ಯಾರ ಹೋದಿ ಹಂಗೇನಿಲ್ಲ. ಸೊ ನಮ್ಮ ಕಲಾವಿದ್ರೆ ಹೆಂಗೆ ಇರ್ತೈತೆ ರೀ, ಎಷ್ಟು ಮಂದಿ ಅದಾರ ಅನ್ನೋದಕ್ಕಿಂತನೂ ಕಾರ್ಯಕ್ರಮ ಎಷ್ಟು ಎಂಜಾಯ್ ಮಾಡಿರೋದು ಭಾಳ ಮುಖ್ಯ ಆಗಿರುತ್ತೆ. ನಿಲ್ಲಾಕ ಸ್ವಲ್ಪ ಜಾಗ ಪಾಗ ಅಡ್ಚನೆ ಐತಿ, ಮ್ಯಾಗ ಐತಿ ಕೂತಿರಿ ಹಿಂಗತ್ತ ಗದ್ದಲ್ದಾಗ ಮತ್ತೆ ಡ್ಯಾನ್ಸರ್ ಬಾಯಿಗಳ ಸಿಂಗರ್ಗಳು ಬಂದು ಎಲ್ಲ ಪಟ ಪಟ ನಿಮ್ಮ ಕೈ ಮಾಡಿ ಡ್ಯಾನ್ಸ್ ಗಿನ್ಸ್ ಮಾಡ್ತಾನೆ. ನಮ್ಮ ತಿಂಡಿ ಚಾಲು ಆಕಾವು ಹಿಂಗೆಲ್ಲ ಚಾಲು ಆಗಿಬಿಡ್ತಾವ. ಹಿಂಗೆ ಮಾಡ್ತಾಗ ಎಲ್ಲಾರು ಮನಕಾಲ ಗಡ್ಡಿ ಅವಂಗಾರ ಬಿಡ್ತೈತಿ, ಅಲ್ಲಿ ತಿಂಡಿ ಚಾಲು. ಹಿಂಗೆ ಮಾಡ್ಕೋತ ದಯವಿಟ್ಟು ಇದೇನು ಮ್ಯಾಲ ಐತಿ ಮೊಮ್ಮಗೋರ, ನೀವೆಲ್ಲ ಮೊಬೈಲ್ಗಳ ಸಿನಿಮಾ ಥಿಯೇಟ್ರ್ ಅಲ್ಲಿ ಇಲ್ಲಿ ಅಡ್ಡಾಡ್ತೀರಿ. ದಯವಿಟ್ಟು ಅಕ್ಕಗಳು ಬಂದಾರ ವರ್ಷಕ್ಕೊಮ್ಮೆ ಇಂಥ ಥರ ಕಾರ್ಯಕ್ರಮ ಇದ್ದಾಗ ಹೆಣ್ಮಕ್ಳು ಸ್ವಲ್ಪ ನೋಡಿದಾರೆ ಭಾಳ ಧಾರಾವಾಹಿ ಅಷ್ಟು ನೋಡ್ತಾರೆ, ಬಿಟ್ಟು ಇಂಥ ಕಾರ್ಯಕ್ರಮ ನೋಡಕ್ಕೆ ಬಂದಿರ್ತಾರೆ. ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು. ಈಗ ನಮ್ಮ ಮನೆ ಮರ್ಯಾದೆ ಹಂಗೆ, ನಮ್ಮ ಊರು ಮರ್ಯಾದೆ ಅಷ್ಟೇ. ಯಾರ್ಯಾರ ಕೈ ಪೈ ದಕ್ಕೆ ಪಕ್ಕೆ ಬಡ್ದ್ರೆ ಎಲ್ಲ ಅಂತ ಬರ್ತೇವೆ. ಚಂದಂಗೆ ಒಂದು 2 ತಾಸು ಕಾರ್ಯಕ್ರಮ ನಡೆಸ್ಕೊಡ್ತೀರಿ. ಮತ್ತು ಹ್ಞೂ ಅಂತೇಳಿ ಹಿಂಗೆ ಲಗ ಹೋಗಿದ್ರಿ, ನೀವು ಲಗ ಹೋಗಿದ್ರೆ ನಾವು ಡಬ್ಬ ಬೀಳೋದಿಲ್ಲಿ ನಡೆಸ್ಕೊಡ್ತೀರಿ. ಓಕೆ. ಸೊ ಈಗೇನೇನು ಡೈಲಾಗ್ ಒದರತ್ತಿ ಮಮ್ಮ ಯಾವ ಎಣ್ಣೆ ಮೇಲೆ ಏನಿ ಹೌದು ಇಲ್ಲಿ ಪೈಲಾಕ ಹೇಳಿಬಿಡ್ತೀನಿ ನಾನು. ಲಬ್ಬಂಗ ರಾಜನ ಕರೆಸಿದ್ದು ಅವನು ಡೈಲಾಗ್ ಒಗಿಯತ್ ಹೇದು ಒಗಿಲಿಲ್ಲ ತನ್ನಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಭಾಳ ಕೂತಾರು, ದೊಡ್ಡ ಸ್ಟೇಜ್ ಐತಿ, ಅಂಥವೆಲ್ಲ ಮಾಮಗಳು ಇಬ್ಬರು ಕ್ಯಾಮ್ರಾ ತೊಗೊಂಡು ಕೂತಾರ ಮುಂದೆ. ಅಂಥ ಡೈಲಾಗ್ಗಳು ಹೇಳಕ್ಕೆ ಹಚ್ಚಿ ನನಗೆ ಹೆಣ್ಮಕ್ಳ ಕೈಲಿ ಚಪ್ಪಲೆ ಬಡಿಸಿರಿ. ಯಾವ ಡೈಲಾಗ್ನ ಹೇಳಂಗಿಲ್ಲ. ಸೊ ಆರ್ ಸಿ ಬಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಸಣ್ಣ ಹುಡುಗರು ಅದಾರ ಇಲ್ಲಿ, ಸಾಯಿಲ್ ಹೋಗಿರ್ಲಪ್ಪ ಎಟ್ನಂತೆ. ಯಾಕಪ್ಪ ಅಂದ್ರೆ ನಾ ಕಮಿಟಿಯವ್ರ ಜೋಡಿ ದೊಡ್ಡವ್ರ ಹಿರಿಯರ ಜೋಡಿ ಮಾತಾಡ್ಬೋದು, ತಂಗಿ ಅಕ್ಕಗಳ ಜೋಡಿ ಮಾತಾಡ್ಬೋದು, ನಮ್ಮ ಹುಡುಗರ ಜೋಡಿ ಮಾತಾಡ್ಬೋದು, ಸಣ್ಣ ಹುಡುಗರ ಜೋಡಿ ಒಟ್ಟ ಮಾತಾಡಂಗಿಲ್ಲ. ಯಾಕಪ್ಪ ಅಂದ್ರೆ ಏನಾರ ಅಂತಾವು ಅಸಹ್ಯದಾಗದ ಮೈನ್ಯ ಇಲ್ಲೇ ಊರಿನ ಹೆಸರು ಹೇಳಂಗಿಲ್ಲ. ಒಂದು ಕಾರ್ಯಕ್ರಮದಾಗ ಮಾತಾಡ್ಕೋತ ಒಂದು ಸಣ್ಣ ಹುಡುಗ ಹುಲಿ ಏನಿ ಹಗ ಸುಳಿ ಮಗನ ಅಂದವು ನನಗೆ ಬೇಕಾಗಿತ್ತದ. ಅಂತಂದ್ರೆ ನಮ್ಮ ಕಡೆ ಭಾಗದಾಗ ಏನಾಕತಿ, ಉತ್ತರ ಕರ್ನಾಟಕ ಹುಡುಗರ ಕನ್ನಡ ಶೈಲಿ ಹುಡುಗರಂತೂ ಯಾವನ ಕೈಲಿ ಏನು ಅನ್ಸ್ಕೊರಂಗಿಲ್ಲ. ಅಲ್ಲೇ ಬಹುಮಾನ ಅವ್ರದ್ದು. ದೊಡ್ಡವಿರಲಿ ಸಣ್ಣವಿರಲಿ. ಮೈನ್ ಹಿಂಗೆ ಆಯ್ತು. ನಮ್ಮ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಓನ್ಯಾಗ ಹಾಲು ತಿಕ್ಕೋತ ಹೊಂಟೀನಿ. ಸಣ್ಣ ಹುಡುಗ ಸುಮಳ ತಿನ್ನತ್ತಿದ್ದ. ನನಗೆ ನೋಡಿ ಹೆಸಿಗೆ ಅನಿಸ್ತು. ಬುದ್ಧಿ ಮಾತು ಹೇಳ್ಬೇಕಂತ ನಾವು ಹಾದ್ನಿ. ಕಂಬಕ್ಕೆ ನಿತ್ತಾನೆ ಹಿಂಗೆ
ಆಮೇಲೆ ನೋಡಿ ನಾನ ಬೇದ್ನೆ ಸೈಡ್ ಹಾಕಿಲ್ಲ ಹೊಕ್ಕಲ್ಲ ಸುಮ್ಮಳ ಆಗ್ತಾನತೆ ಸುಮ್ಮಳ ಅಂದವ್ ನಿಂದು ಮಾತಾಡೋ ಪದ್ಧತಿ ಈ ರೇಂಜಿಗೆ ಸಣ್ಣ ಸಣ್ಣ ಹುಡುಗರು ಭಾಳ ಅದ್ರಿ ತಂಗಿಗೋರ ನೀವು ಮೊಬೈಲ್ ಗಿಬೈಲ್ ಏನು ಹಿಡ್ದಂಗೆ ಜೂಮ್ ಹಾಕತ್ತೀರಿ ಶಿರ್ಷಾಡ ಕರಿಸಿರಿ ಕಾರ್ಯಕ್ರಮಕ್ಕೆ ಕಾಮಿಡಿ ಮಾಡಕ್ಕೆ ಕರಿಸಿರಿ ಒಂದು ಮಾತು ಹೇಳಿ ಅವ ನಿಮಗೆ ಹಾಂ ಹೇಳ ಬೇದ್ರೆ ಬೇರೆ ಸಿಟ್ಟು ಮಾಡ್ಕೊರ್ಯಾಕ ಯಾಕಪ್ಪ ಅಂದ್ರೆ ಹೆಂಗೆ ಇರ್ತೈತಿ ಮೊಬೈಲ್ದಿಂದ ಪರಿಚಯ ಆದವ ಲಪ್ಪಂಗ ರಾಜ ನಿಮ್ಮ ಊರಿಗೆ ನಮ್ಮ ಊರಿಗೆ ಒಂದು 200 ಕಿಲೋಮೀಟ್ರ್ ಪರಕ ಲಪ್ಪಂಗ ರಾಜ ನಿಮ್ಮ ಊರಿಗೆ ಕರಿಸಿರಪ್ಪ ಅಂದ್ರೆ ಏನು ಒಂದು ಕಾರಣಪ್ಪ ಅಂದ್ರೆ ಮೊಬೈಲ್ದಾಗ ಆದಾಯ ನೋಡಿದ ಒಂದು ಪ್ರೀತಿ ಅಭಿಮಾನದಿಂದ ಕರಿಸಿರಿ ಮೊಬೈಲ್ದಿಂದ ನಂದು ಹೊಟ್ಟೆ ನಡೀತಿದ್ದೆ ಆದ್ರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜಗತ್ತು ಇಟ್ಟು ಹದಗೆಟ್ಟು ಹೈದರಾಬಾದಾಗಿ ಹೋತು ಎಲ್ಲ ಹಬರೇಡ್ ಕಾಲ ಸಾಹಿತ್ಯ ನಾಶ ಹಿಡ್ದೈತಿ ಜಗತ್ತ ಯಾಕಪ್ಪ ಅಂದ್ರೆ ಮೊಬೈಲ್ಗಳು ಎಲ್ಲರ ಕೈಯಾಗ ಅದಾವ ಈಗ ನಾನು ವಿಡಿಯೋ ನೋಡಿದ ಸಣ್ಣ ಸಣ್ಣ ಹುಡುಗರ ಇಲ್ಲೊಂದು 4 ಹುಡುಗರು ಕೂತಾವ ಏಯ್ ನಿಮ್ಗೆ ಹೇಳೋದು ಜಡ ಆಯ್ತು ಹುಡುಗರೇ ಆದ್ರೂ ಒಂದು ಮಾತು ಹೇಳ್ತೀನಿ ನಾನು ಗೋವಾ ರೋಡ್ ಪವರ್ ರೋಡ್ ನೋಡ್ರಿ ಸಾಯ್ಲಿ ಹೋಗೋ ಟೈಮ್ಗೆ ಸಾಯ್ಲಿ ಹೋಗ್ಬೇಕು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಬೇಕು ಮನ್ಯಾಗ ಸ್ವಲ್ಪ ಖಾಲಿ ಇದ್ದಾಗ ಮೊಬೈಲ್ ಕೊಟ್ರೆ ಅಟ್ಟ ಮೊಬೈಲ್ ಹಿಡಿದ ಮತ್ತು ಇಲ್ಲೇನು ತಂಗಿಗಳು ಕೂತಿರಿ ನೀವು ನಿಮ್ಗೊಂದು ಮಾತು ಹೇಳ್ತಾನೆ ಸಿಟ್ಟು ಬಂದ್ರೆ ಲಬ್ಬಂಗ ರಾಜನ ಇಲ್ಲೇ ಬೇದ್ ಬಿಡ್ರಿ ಹೇಳಿ ಅವ ಹಾಂ ಯಾಕಪ್ಪ ಅಂದ್ರೆ ಹೆಂಗಾಗೈತಿ ಇವತ್ತು ಹೊಸ 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 ಆ್ಯಪ್ಗಳು ಬಂದಾವು ಸೋಷಿಯಲ್ ಮೀಡಿಯಾ ಪೂರಾ ಸತ್ಯನಾಶ ಹಿಡ್ದೈತಿ ನಿಮಗೊಂದು ಮಾತು ಹೇಳ್ತೀನಿ ಸಿಟ್ಟು ಬಂದ್ರೆ ಲಬ್ಬಂಗ ರಾಜನ ಇಲ್ಲೇ ಬೇದ್ ಬಿಡ್ರಿ ನಿಮ್ಮ ಗಂಡುಗಳು ಬಂದು ನಿಮ್ಗೆ ಮೊಬೈಲ್ ಕೊಡೋ ತನಕ ನೀವು ಮೊಬೈಲ್ ಯೂಸ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಓಕೆ ಲವರ್ ಕೊಡಿಸಿದ್ರ ಎಲ್ಲ ರೀತಿ ಹೇಳತ್ತನ್ನ ಈ ಬಾಯಿಗೆ ಒಂದು ಸಿಂಗಲ್ ಚಾ ತಂದು ಕೊಡ್ರಿ ಈಗ ನೀದ್ ಕನಾಗಿ ಎದ್ದದ್ ಏನು ಕೇಂದ್ರ ಕೇಳ್ಕೊತ್ನ ಏನು ಆತ ಅದನ್ನ ತಿಳಿಯತ್ತಲ್ಲ ನೀ ಗಂಡ ಬಂದಿ ಲವರ್ ಕೊಡಿಸ್ತಾವಲ್ಲ ಮಾತಾಡ ರಾತ್ರಿ ಟೈಮ್ ನಿಮ್ಮ ಅಪ್ಪನ ಕಳೋಲಿ ಅಂತ ಯಾಕೆ ಹೇಳತ್ತನಪ್ಪ ಅಂದ್ರೆ ಹೆಂಗೆ ಆಗಿಬಿಟ್ಟದಂದ್ರೆ ನಮ್ಮ ಹುಡುಗರಿಗೆಲ್ಲ ಗೊತ್ತೀಗ ಆತ ಆ್ಯಪ್ ಬಂದೈತಿ ಏನೇನು ಗೊತ್ತಾಗೋಲ್ಲ ಎಡಿಟಿಂಗ್ ಯಾವುದು ಕರೆ ಯಾವುದು ಗೊತ್ತಾಗಲ್ಲ ಮೈ ನನ್ನ ಜೋಡಿ ಫೋಟೋ ತಕೊಂಡು ನನಗೆ ಬಿಡಂದ ಮಮ್ಮ ಎಡಿಟಿಂಗ್ ಮಾಡಿ ಕಳ್ಸಂದ ನಾ ಕಳಿಸಿನಿ ಚಲೋ ಅಂತ ಅರಿವು ಹಾಕೊಂಡು ಒಂದು ಜೋಡಿ ಫೋಟೋ ತಕೊಂಡ್ನು ವಾಪಸ್ ಕಳಿಸ್ಯಾನ ನಾ ಒತ್ಲೆ ಮಾಡ್ಯಾನ ನಾನು ಮೈ ಮೇಲೆ ಅರಿವೇ ಇಲ್ಲ ನನಗೆ ಇದು ನಗು ವಿಷಯ ಅಲ್ಲಿ ಹುಡುಗರ್ರ ಗಂಡು ಮಕ್ಕಳಾದ್ರೆ ಹೆಂಗೋ ಕಪ್ಪಿಸ್ಬೋದು ಹೆಣ್ಣು ಮಕ್ಳ ಹತ್ರ ಸಿಕ್ಕೊಂಡು ಸತ್ತಿರವ ನೀವು ಯಾಕಂದ್ರೆ ಲೈಫ್ ಅನ್ನೋ ಇಷ್ಟ ಇರ್ತೈತಿ ಆ ಲಿಂಕ ಈ ಲಿಂಕ ಒಯ್ತು ಏನಕ್ಕೇನಾರು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೂ ಹೇಳು ಜಡ ಆಗೈತಿ ಯಾಕಂದ್ರೆ ಗಂಡುಗಳು ಹೊರಗೆ ಹೋದ್ಬಿಟ್ಟಿಗೆ ನೀವು ಚಾಲು ಮಾಡಿರಿ ನಾನು ನಂದಿನಿ ನಿಮ್ಮದು ಚಾಲು ಆಗೈತೆ ಯಾವಾಗೋರಿ ಆದಷ್ಟು ಮೊಬೈಲ್ದಿಂದ ದೂರ ಇರ್ರಿ ಇನ್ನು ಡ್ಯಾನ್ಸ ಜಾನಪದ ಹಾಡ ಇವ ಭಾಳ ಅದಾವ ಹುಲಿಗೋರ್ರ ನಿಮ್ಮ ಸಂಬಂಧ ಡ್ಯಾನ್ಸರ್ ಮಾತು ಬರ್ತಾಳ ನೋಡಿ ಬಿಡ್ರಿ ಆಕಿನ ಓದಿರಿ ಎಲ್ಲರಿ ಬರ್ತಾಳ ಹೆಂಗಿರ್ತೈತ್ರಿ ಮೊದ್ಲಿನ ಡ್ಯಾನ್ಸ್ಗಳ ಈಗಿನ ಡ್ಯಾನ್ಸ್ಗಳ ಭಾಳ ಫರಕ್ ಅದಾವ ಮೊದಲೇ ಹೆಂಗಿತ್ತು ಗಂಗಾ ಯಮುನಾ ಸಂಗಮ ಹಿಂಗೆ 2-3 ಸಲ ಮಾಡ್ಕೊಳ್ದ ಹಾಡು ಮುಗಿತಿತ್ತು ಈಗ ಹಂಗಿಲ್ಲ ಈಗ ಡ್ಯಾನ್ಸರ್ಗಳು ಬಂದಾವ ಚಂಡ್ ಇಲ್ಲಿ ಹಾಕ್ತಾವ ಕಾಲು ಮ್ಯಾಲೆ ಇಡ್ತಾವ ಲಗ ಹೋಗಿತ್ತಾವ ಏನು ಮಾಡತ್ತಾವ ಗೊತ್ತಾಗೋಲ್ಲ ಮೊನ್ನೆ ಒಂದು ಕಾರ್ಯಕ್ರಮದಾಗ ಇಲ್ಲೇ ಸ್ಟೇಜ್ ಮ್ಯಾಗ ಕೂತು ಹಿಂಗೆ ಕುರ್ಚಿ ಮೇಲೆ ಮರಿ ಮಾತ್ಲೆ ಡ್ಯಾನ್ಸರ್ ಬಾಯಿ ಬಂದಾಳ ಅಕ್ಕಿ ಪುರ್ತಕ್ಕೆ ಆಕಿ ಡ್ಯಾನ್ಸ್ ಮಾಡ್ತಾಳೆ ನಾ ಕೂತು ಬಂದಾಕಿನ ಏನು ಮಾಡ್ಬೇಕಾಕಿ ಹಿಂಗೆ ತಿರುಗಿದಕ್ಕಿನ ತುಪ್ಪ ಬೇಕು ತುಪ್ಪ ಇದು ತುಪ್ಪ ಬರೋ ಜಾಗ ಇದ ಏನಾರ ರೀತಿ ಮಿತಿ ಬೇಕಲ್ಲ ಅದಕ್ಕೆ ದೇವ್ರಾಣಿಗೂ ಅವಂದ್ರೆ ಹಿಡ್ಕೊಂಡು ಇಲ್ಲಿ ತನಕ ತುಪ್ಪ ತಿಂದಿಲ್ಲ ಬದಾಮ್ ತಂದು ಇಲ್ಲಿ ಹೆಚ್ಚಿರು ತುಪ್ಪದ ಮಾತು ಮುಂದೆ 2 ಲೈನ್ ಏನೋ ಹಾಡ್ತಾರೆ ತಿನ್ನಂಗಿಲ್ಲ ಉಗಳಂಗಿಲ್ಲ ಅಲ್ಲಿ ತುಪ್ಪ ಯಾವ ತಿಂತಾನೆ ಹೇಳೋ ಉದ್ದೇಶ ಇಷ್ಟ ಏನೂ ಉಳಿದಿಲ್ಲ 80 90 100 ಮಟ ಎವರೇಜ್ ನಮಗೆ ಯಾವೂ ಇಲ್ಲ 40 ಅಂದ್ರೆ ಕೆಮ್ಮಿ ಸಾಯ್ತಾರೆ ಮೈಂದಿ ಮೈ ನಮ್ಮ ದೋಸ್ತ್ 30 ವಯಸ್ಸಿನಾಗ ಸಾತ್ ಅವ್ರವಾಗ ಫೋನ್ ಹಚ್ಚಿ ಕೇಳಿ ಚಿಗವ್ ಏನಾಗಿತ್ತ ಪಿತ್ತಾಗಿ ಸಾತ್ ಸುಳ್ಳು ಮಗಾತ ಪಿತ್ತಾಗಿ ಸಾತಾರ ಮೈಂದಿ ಏನು ಜಗದಿಂದ ಏನು ಒಯ್ಯಂಗಿಲ್ಲ ನಾ ದೊಡ್ಡ ನೀ ದೊಡ್ಡ ನಾ ದಾದ ನೀ ದಾದ ಏನು ಕಿಸಾಮತಿ ಮಾಡಲ್ದ ಆದಷ್ಟು ನಕ್ಸೋತ್ ಹೋರಿ ಯಾಕಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ನಮ್ಮ ಹುಡುಗರು ಒಂದು ಟ್ರೆಂಡ್ ತೆಗದಾರ ಏನಪ್ಪ ಅಂದ್ರೆ 4 ಹುಡುಗರನ್ನ ಹಿಂದೆ ನಿಲ್ಸೋದು ಚಾ ಪಾನಿ ಮಾಡಿಸಿ ನಾ ಮುಂದೆ ಹೋಗ್ಕೊಂಡು ನೀವು ಹಿಂದೆ ಬರ್ರಿ ಅಂತೇಳಿ ವಿಡಿಯೋ ಮಾಡಕ್ಕೆ ಹಚ್ಚೋದು ಮತ್ತೊಂದು ಹಾಡ ಹಾಕಿರ್ತಾರೆ ಯಾವುದಪ್ಪ ಅಂದ್ರೆ ಬಳ್ಳನ ಅದು ನೀ ನುಡಿದರೆ ಮಂಗನವನ ಧಂಜನ ಮತ್ತು ಅದು ಸಿಂಹ ಆದ್ರೆ ಸಿಂಹ ಒಳಗೆ ಚಡ್ಡಿ ಹರಿದೈತಿ ಸಂಘ ತುಂಬಾಕ ರೊಕ್ಕಿಲ್ಲ ಮನ್ಯಾಗ ಇವು ಸೋಷಿಯಲ್ ಮೀಡಿಯಾದಾಗ ಸಿಂಹ ಆದ್ರಿ ಸಿಂಹ ಆತ ಆ್ಯಕ್ಚುಲಿ ನಮಗೆ ಸಿಂಹನ ಅನ್ನಬೇಕು ಹುಲಿನ ಅನ್ನಬೇಕು ನಿನಗೆ ಹೀರೋನ ಅನ್ನಬೇಕಂದ್ರೆ ಮನೆಗೆ ಮೊದಲು ಮಗ ಆಗು ಊರಿನ ಹೆಸರು ತೊಗೊಂಡೋಬ ಯಾರು ಹೇಳು ಜೋರ್ತಿಲ್ಲ ನಾವು 3 ಹುಲಿ ಬರ್ತತ್ತ ಮಂದಿ ಅಂತಾರ ಅವಂಗ ಸೊ ಹೇಳೋ ಉದ್ದೇಶ ಅಷ್ಟ ದಯವಿಟ್ಟು ಸೋಷಿಯಲ್ ಮೀಡಿಯಾಕ್ಕೆ ಬಿಡ್ರಿ ನಿಜ ಜೀವನ ಬೇರೆ ಇನ್ಸ್ಟಾಗ್ರಾಮ ಬೇರೆ ಸಿನಿಮಾನ ಬೇರೆ ಸೊ ಒಂದು ಬಾಯಿನ ಭೇಟಿ ಮಾಡಿಸ್ಲಿ ನಿಮ್ಗೆ ನೀವು ಒಳ್ಳೆ ಗಡಬಡಿ ಅವಿ ಅಂಜಬೇಡ ನಾ ಅದೀನಿ
ಇಬ್ರು ಬೈರಿ ಹಂಗಾರ ಕೆಲವೊಬ್ರು ನಮಗೆ ಅಣ್ಣಗಳು ಅದಾರ ಅವ್ರು ಕೆಲವೊಬ್ರು ಎಲ್ಲಾರಲ್ಲ ಅಕ್ಕಾಗೋರ ಈಗಿನ ಎಲ್ಲಿ ನೋಡ್ರಿ ನೀವು ಅವ ಶಿರ್ಸಾಡ್ ಬಸ್ ಸ್ಟ್ಯಾಂಡ್ ಅಂತ ನೋಡು ಇಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್ದಾಗ ಇದ್ದಿಲ್ಲ ಈಕೆ ಹಾ ಮಧ್ಯಾಹ್ನ ಅವ್ನು ಸಿಕ್ಕಿದ ನನ್ಗೆ ಅವ್ವ ಅಕ್ಕನ ಮೇಲೆ ಅಷ್ಟು ಕಾಳಜಿ ಇತ್ತು ಅವನಿಗ ಜಾನಪದ ಹಾಡ ಕೇಳ್ತಿಲ್ಲ ನಡುವೂರಾಗ ಬಡ್ಡ್ಯಾಗ ಎಲ್ಲಾರು ಕರಿ ಚೋಳು ಕಡ್ದತ್ತು ಬೆಳತನಕ ಓಡಾಡಿ ಹಿಡ್ಕೊಂಡು ಈ ಲೆವೆಲ್ಗೆ ಹುಡುಗರ ಅಕ್ಕಾಗೋರಿ ಈಕೆ ನಾನು ಯೂಟ್ಯೂಬ್ ಚಾನಲ್ದಾಗ ಇರ್ತಾರ್ರಿ ಚಪ್ಪಟಿ ಮರಿ ಬಾಯಿ ಹೆಂಗೆ ಇರ್ತಾರ್ರಿ ಇಲ್ಲೇ ಕೆಲ್ ಈಕಿ ನೋಡ್ರಿ ಅನ್ಸತಿ ಈಕಿ ಇಲ್ಲೇ ಕೆಲ್ ನೇಪಾಳದಕ್ಕೆ ಈಕಿ ನೇಪಾಳದಾಗ ಶೆಟ್ರ್ ಹೊಲ್ಕೋತಿದ್ದಳು ಅಲ್ಲಿಂತ ಹಿಡ್ಕೊಂಡು ಬಂದು ಕನ್ನಡ ಪಂಡ ಕಲಿಸಿ ನಾನು ಯೂಟ್ಯೂಬ್ ಚಾನಲ್ದಾಗ ಇಟ್ಕೊಂಡು 5 ವರ್ಷ ಆದ್ರೆ ಈಕಿ ಭಾಷೆ ಬೇರೆ ಐತೆ ಹೆಂಗೇನೋ ಮಾತಾಡ್ತಾಳೆ ಅದು ಮಾತಾಡ್ದು ಎಲ್ಲ ಬೀಡಿಸಿ ಕನ್ನಡ ಕಲಿಸಿ ಒಂದು 5-6 ವರ್ಷ ಆತು ಇಟ್ಕೊಂಡು ಈಗೆಲ್ಲ ಚಂದಂಗೆ ಕಡಿಸ ಸ್ವಲ್ಪ ನೋಡಕ್ಕೆ ಹೆಂಗೈತಿ ಈ ಲೈಟ್ ಗಟ್ಟಿ ಮಿಂಚತ್ತಾರ್ರಿ ಮೇಕಪ್ ಪಕಪ್ ಮಾಡ್ಕೋತಾರೆ ಹೆಂಗೈತಿ ಬಾಳವನ್ನ ನಾನು ಎಲ್ಲ ನಮ್ಮ ಗಂಡಸರ ಮೇಲೆ ಸಂಡ ಚರಿಗೆ ನೀರು ಗೋಸ್ಕೊಂಡು ಇಲ್ಲೇ ಬಂದು ನಾವು ಈ ಹೆಣ್ಮಕ್ಳು ಬೇರೆ 6 ಗಂಟೆಗೆ ಬಂದವು 6 ಗಂಟೆಗೆ ಬಂದು 3 ಕೈ ಬಡ್ಕೊಂಡಾಗ ಮಸೂಡಿ ಸುದ್ದ ಅಂತದ್ರಾಗ ಅನ್ನ ಇಂಥ ಲೈಟ್ ಬಿಟ್ಟಿರ್ತಾನೆ ಬೆಳಿಗ್ಗೆ 5 ಗಂಟೆಗೆ ನೋಡ್ರಿ ಓಡಾಡ್ತೀರಿ ನೀವು ಸೊ ಈ ಲೆಕ್ಕಕ್ಕೆ ಐತಿ ಒಂದು ಹಾಡ ಹಾಡು ನಿಮ್ಮ ಸಂಬಂಧ ಆಡ್ಲೆ ಕೈ ಬಿಡಬೇಡ ನಿಂದು ಯಾಕೋ ಮಮ್ಮ ಸುಡುಗಾಡ ಆಗೈತೆ ಆಗೈತ್ಲ ಹೌದು ಹೌದು ಓಕೆ ಒಂದು 4 ಲೈನ್ ನಿಮ್ಮ ಸಂಬಂಧ RCB ಅಭಿಮಾನಿಗಳು ಯಾರ್ಯಾರು ಇದೀರಿ ಓಕೆ ಆ ಯೂಟ್ಯೂಬ್ದಾಗ RCB ಡಾನ್ ಅಂತ ಒಂದು ವಿಡಿಯೋ ಮಾಡೀನಿ ಅದ್ರಾಗ ಒಂದು 4 ಲೈನ್ ಬರ್ದೀನಿ ಅದೊಂದು 4 ಲೈನ್ ಹಾಡಿ ಆಮೇಲೆ ಒಂದು ಜಾನಪದ ಹಾಡ್ತಾನೆ ಹಾಡ್ಲೆ ಇಲ್ಲಿ ಹೆಣ್ಮಕ್ಳು ಏನೇನು ಕೂತಿರಿ ನಿಮಗೆ ಏನಾರು ಪಸಂದ್ ಬರ್ತಂದ್ರೆ 500 ರೂಪಾಯಿ ಕೊಟ್ಟು ಕಳ್ಸಿರ್ಕ ಚಪ್ಪಲಿ ಹೋಗಿರಿ ಯಾಕಪ್ಪ ಅಂದ್ರೆ ಹೋದ ವರ್ಷ ನಾನಾ ಬರ್ದೀನಿ ನನಗೆ ಗೊತ್ತಾಗಿಲ್ಲ ಅದು ಏನು ಬರ್ದೀನಿ ಅಂತೇಳಿ ಬಟ್ ಇನ್ಸ್ಟಾಗ್ರಾಮ್ ಅನ್ಬೇಕು ಹ್ಞೂ ಅಂತೆಲ್ಲ ಹೊಂಟಿರ್ತೈತೆ ಹಂಗೆ ಅವನ್ 4 ಲೈನ್ ಹಾಡಿ ಉಳಿಕಿದ ಒಂದು ಜಾನಪದ ಹಾಡಿ ಬರ್ತೀನಿ ಹಾಳ್ರಿ ಓಕೆ ಚಾಲು ಮಾಡು ಬಾಯ್ ಹರಿದೈತಿ ಪಂಟ ನೀ ಅದಿಯ ತುಂಟ ತಿನ ಸಾಕೋಗ ಕರ್ದಂಟ ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿ ಏನು ಚಂದ ನಿನ್ನ ಬೋಡೆ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳೆ ಪುಚ್ಚ ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮನ್ ತೇಲಿಯ ಕಾಲ್ಮರಿ ಇವ್ರ ತಮ್ಮ ಒಬ್ಬ ಬಂದಾನು ಮೈಂದಿ ಭಾಳ ಐತೈತಿ ಭೇಟಿ ಮಾಡ್ಸಂತ ಹೇಳ್ರಿ ಅಬೇ ಎದ್ದು ಬಾಟ ಅಬೇ ಎದ್ದು ಬಾರ 2 ನಿಮಿಷ ಮುಂದೆ ಬಾ ಅಂಜಿಗಿಂಜಾರ ಸಣ್ಣ ಹುಡುಗರು ಅಪ್ಪ ನೀವು ಅಂಜಿರಿ ಅವನು ನಮ್ಮ ತಮ್ಮ ಹೌದವ ಹಾಂ ಸೈಜ್ ಹಂಗೈತ್ಲ ನಿಮ್ಮ ತಮ್ಮ ಹೆಂಗೈತ್ರಿ ಇವನ್ ಯಾಕೆ ಇನ್ನು ಕರೆದು ಭೇಟಿ ಮಾಡ್ಸತ್ತಾರ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಕೆಲಸ ಮಾಡ್ತಾನ್ರ ಅಭಿಷೇಕ್ ಆತೈತಿ ಇವನ ಹೆಸರ ಜಳಕ್ಕಂತೂ ಹುಟ್ಟ ಮಾಡಿಲ್ಲ ನಾವು ಮತ್ತೆ ಹೆಂಗೈತಿ 6 ತಿಂಗಳಿಗೊಮ್ಮೆ 7 ತಿಂಗೊಮ್ಮೆ ಜಳಕ ಮಾಡ್ತಾನೆ ಜಳಕನೂ ಮಾಡಂಗಿಲ್ಲ 400 ರೂಪಾಯಿ ಕೊಟ್ಟು ಸರ್ವಿಸಿಂಗ್ ಮಾಡಿಸ್ಬಿಡ್ತೀನಿ ಅವನ ಪೈಪ ಹಿಡಿದು ಸರ್ರ ಅಂತೇಳಿ ಸೊ ಹೆಂಗೈತಿ 21 ವಯಸ್ಸು ಈಗ ಈ ನಮೂನಿ ಹೊಟ್ಟಿ ಬಿಟ್ಟಾನು ಹೊಟ್ಟಿ ಹೊರಗ ಮೇನ್ ಐಟಮ್ ಒಳಗ ಹಿಂಗೆ ನಡೆಯೋ ಸ್ಟೈಲ್ ನೋಡ್ರ ಹಿಂಗೆ ನಡೀತಂದ 21 ವಯಸ್ಸಿನಾಗ ಸೊ ಹಬರೇಡ್ ಕಾಲು ಐತಿ 8 ಎಗ್ ರೈಸ ಬುಟ್ಟಿ ಅನ್ನ ಬಕೆಟ್ ಸಾರು ಬಿಡ್ತಾನು ಇವ್ ಒಂದು ಹೆಣ್ಣು ನೋಡತ್ತಾರ ನಾನು 3-4 ತಿಂಗಳಾತ ಹೆಣ್ಣು ನೋಡತ್ತ ನಾ ಇವಂಗೆ ಹೆಣ್ಣು ನೋಡ್ಬೇಕಂತ ಯಾರ್ಯಾರು ಇವನು ಫೋಟೋ ಬಿಟ್ಟು ಅವ್ರು ನನಗೆ ಬ್ಲಾಕ್ ಮಾಡ್ಯಾರ ಈ ರೇಂಜಿಗೆ ನಡೈತಿ ಕೂದ್ಲ ಪದ್ಲ ತಗ್ಸಂಗಿಲ್ಲ ಅವ್ನು ಸಣ್ಣಾಗಿರ್ದಾಗ ಏನು ಜಡಿ ತೆಗ್ದಾನ ಅದ ಲಾಸ್ಟ ಸೊ ಇವ್ರ ತಮ್ಮ ಆಗ್ಬೇಕಮ್ಮ ಕೊಂಡ್ರ ಬೈನಿ ಸೊ ಒಂದು RCB ಅಭಿಮಾನಿಗಳ ಸಂಬಂಧ ಒಂದು ಡೈಲಾಗ್ ಒಂದು ಹಾಡ ಆಡ್ಲಿ ಓಕೆ ಹಾಡ ಆಡೇ ಡೈಲಾಗ್ ಆಯ್ತು ನಮ್ಮ ಮಗ್ರಿ ಕೈ ಬಿಡಬೇಡ ಜೀವನಾನ ಮಾಡಿದಿ ನೀ ಸುಡುಗಾಡ ಆಗಿರ್ತಾವ ಮೊಮ್ಮಗವ್ರ ಸುಡುಗಾಡು ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ ಸೊ ಡೈಲಾಗ್ಗಳು ಕೇಳತ್ತಾರೆ RCB ಅಭಿಮಾನಿಗಳ ಸಂಬಂಧ RCB ಡೈಲಾಗ್ ಹೇಳಿ ಕೂತ್ ಬಿಡ್ಲೆ ಹೇಳ ಓಕೆ ಹೊಸದ ಹೇಳ ಹಳಿದ ಒಂದ್ಸಲ ಕೈ ಎತ್ರಿ RCB ಅಭಿಮಾನಿಗಳ ಓಕೆ
ಹಂಗ ಹೇಳ್ಬಿಡ್ರಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರದಾರ ರಾಜೇಶ್ ಪತ್ತಾರ ಯಾರ ರಜತ್ ಪಟ್ಟಿದಾರ ಓಕೆ ಅದ ಒಂದು ಡೈಲಾಗ್ ಹೇಳ್ಬೋದಾ ಉಳ್ಕಿದ್ದವು ಡೈಲಾಗ್ಗಳು ಹೇಳೋಕ್ಕಾಗೋದಿಲ್ಲ ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡ್ತೀರಿ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅಂತ ಡೈಲಾಗ್ಗಳು ಹೇಳ್ತೀನಿ ಅದು ಸ್ಕಿಟ್ ಪ್ರಕಾರ ಸೋಷಿಯಲ್ ಮೀಡಿಯಾ ಯಾವ ಲೆವೆಲ್ ಹೊಂಟೈತೆ ಅಂದ್ರೆ ಕೆಲವೊಂದು ಲಪ್ಪಂಗರಾಜನ ಡೈಲಾಗ್ಗಳು ಸ್ಟೇಟಸ್ ಹಾಕಿ ಜಗಳಾಡಿ ಬಡ್ದ ಸ್ಟೇಷನ್ ತನಕ ಜಗಳ ಹೋಗ್ಯಾವು ಆ ಒಂದು ಥರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಕೆಲವೊಂದು ಜಾನಪದ ಸಾಹಿತ್ಯಗಳ ಕೆಲವೊಂದು ಡೈಲಾಗ್ಗಳು ಬೇರ್ಸಿರ್ತಾವೆ ಕೇಳಿ ಮಜಾ ಮಾಡಿಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಿಬಿಡ್ರಿ ಒಂದು 6 ತಿಂಗಳ ಹಿಂದೆ ಒಂದು ಡೈಲಾಗ್ ಹೇಳಿನ 6-7 ಗಂಟೆದಾಗ 1 ಮಿಲಿಯನ್ ಹೋಗ್ತದೆ ಮತ್ತೇನಾರು ಬೇರೆ ಬೇರೆ ಹೇಳಿ ಹೋಗುದಿಲ್ಲ 1 ಮಿಲಿಯನ್ 6 ತಾಸು ನಾವು ಹೋಗ್ಕಂದ್ರೆ ಆ ಡೈಲಾಗ್ ನಿಮ್ಗೆ ಅರ್ಧೊಟ್ಟು ಹೇಳಿಬಿಡ್ತೀನಿ ನಾ ಪೂರಾ ಏನು ಹೇಳಂಗಿಲ್ಲ ಹೇಳೋಣ ಉರಿಸ್ತಾನ ದೋಸ್ತ ಉರಿಸ್ತಾನೆ ಯಾವ ಲೆವೆಲ್ಗೆ ಉರಿಸ್ತಾನಪ್ಪ ಅಂದ್ರೆ ದೂರಿಂತ್ರ ನೋಡ್ರಿ ಸುಟ್ಟಂಗಾಗಿರ್ಬೇಕು ಸನಿಯಕ್ಕೆ ಬಂದ್ರೆ ತಿಳಿತೇನೆ ನಿನಗೆಲ್ಲ ಬಾಯ್ ಶನಿ ಅದು ಕಟ್ಟಿಗೆ ಅಡ್ಡಿದಾಗಿರ್ತಾವ ಕೊಡ್ಡ ಜಾಸ್ತಿ ನೀನು ಹಿಂಗೆ ಹಾಕಾವು ಸೊ ಅಂತೆಲ್ಲ ಡೈಲಾಗ್ ಹೇಳಕ್ಕೆ ಹೋಗ್ಬೇಡ್ರಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳ್ಬಿಡ್ತೀನಿ ಹೇಳೆ ಹೊಸಾದ ಬಿಡ್ತೀನಿ ತಡಿ ಮಮ್ಮ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ ಐಫೋನದಾಗ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪ್ಪಂಗ ರಾಜನ ಆಕ್ಟಿಂಗ ಇಲ್ಲಿ ಮಾತು ನಾವು ಇಲ್ಲಿ ದುಮ್ಡಿ ಹಬ್ಬಿಸ್ತೇವೆ ಮಾತು ಮುಂದಿನ ವರ್ಷ ಕಪ್ಪ ಇನ್ನು ಈ ಸಲ ಕಪ್ ನಮ್ದಲ್ಲ ಮಮ್ಮ ಇನ್ನು ಪ್ರತಿ ವರ್ಷ ಕಪ್ ಒಂದು ಸಲ ಹುರುಪ್ ಹೇಳ್ಬಿಡ್ರಿ ಮತ್ತೆ ಈ ಸಲ ಕಪ್ ಜೈ ಆರ್ ಸಿ ಬಿ ಓಕೆ ಇನ್ನ ಕಾರ್ಯಕ್ರಮ ಇರ್ತೈತ್ರಿ ಲಪ್ಪಂಗ ರಾಜ ತಂಡದ ಸ್ಕಿಟ್ ಇರ್ತೈತಿ ಬಾಳವನ್ನ ಬಂದಾನು ಭಾಳಷ್ಟು ಕಲಾವಿದರು ಬಂದಾರು ಶಾಂತ ರೀತಿಯಲ್ಲಿ ಕೂತು ಕಾರ್ಯಕ್ರಮ ನೋಡೋದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು